ಅಧಿಕ ಮಾಸದಲ್ಲಿ ಪ್ರತಿದಿನ ಶ್ರೇಷ್ಠ. ಅದರಲ್ಲಿಯೂ ಅಧಿಕ ಮಾಸದಲ್ಲಿ ದ್ವಾದಶಿ ಹುಣ್ಣಿಮೆ ಇದು ಅತ್ಯಂತ ಶ್ರೇಷ್ಠ. ಅಧಿಕ ಮಾಸದಲ್ಲಿ ಈ ದ್ವಾದಶಿ ಮತ್ತು ಹುಣ್ಣಿಮೆಯ ದಿನದಲ್ಲಿ ಬೆಲ್ಲ, ತುಪ್ಪ ಇವುಗಳಿಂದ ಕೂಡಿದ ಅಪೂಪವನ್ನು ದಾನವನ್ನು ಕಂಚಿನ ಪಾತ್ರೆಯಲ್ಲಿ ಇಟ್ಟು ಸುವರ್ಣ ಸಮೇತವಾಗಿ ಯೋಗ್ಯ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಅಪೂಪದಲ್ಲಿ ಛಿದ್ರ ಇರಬೇಕು, ಹೋಲಿರಬೇಕು. ಎಷ್ಟು ರಂಧ್ರಗಳು ಅಪೂಪದಲ್ಲಿ ಇರುತ್ತೋ ಅಷ್ಟು 1000 ವರ್ಷ ಇವನಿಗೆ ಸ್ವರ್ಗಲೋಕದಲ್ಲಿ ವಾಸವನ್ನು ಹೇಳಿದ್ದಾರೆ. ಒಂದೊಂದು ಅಪೂಪದಲ್ಲಿ ಎಷ್ಟೆಷ್ಟು ಛಿದ್ರ, 33 ಅಪೂಪ. ಎಷ್ಟು ಛಿದ್ರ ಅಂದರೆ ಸಣ್ಣ ಸಣ್ಣ ಹೋಲಿರತ್ತೆ ಅಪೂಪದಲ್ಲಿ. ಎಷ್ಟು ರಂಧ್ರಗಳಿದೆ ಅಷ್ಟು 1000 ವರ್ಷ ಇವನಿಗೆ ಸ್ವರ್ಗಲೋಕದಲ್ಲಿ. ಯಾವಂತಿ ಚೈವ ಛಿದ್ರಾಣಿ ತೇಷ್ವಪೂಪೇಶು ಪಾಂಡವ ತಾವದ್ ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ. ಭವಿಷ್ಯ ಪುರಾಣದ ಮಾತನ್ನು ಹೇಳ್ತಾರೆ. ಹೀಗಾಗಿ 33 ದೇವತೆಗಳನ್ನು ಆವಾಹನೆಯನ್ನು ಮಾಡಿ ಉದ್ದೇಶಿಸಿ ಆ ಅಪೂಪವನ್ನು ಸಂಕಲ್ಪಪೂರ್ವಕವಾಗಿ ಯಾರು ದಾನ ಮಾಡ್ತಾರೋ ಅಧಿಕ ಮಾಸದಲ್ಲಿ ಅವರು ಭೂಮಿಯನ್ನು ದಾನ ಮಾಡಿದ ಫಲವನ್ನು ಪಡೀತಾರೆ.